ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅನ್ನಭಾಗ್ಯ ಯೋಜನೆ ಜಾರಿಯಾಗಿತ್ತು. ಆದರೆ ಈಗ ಈ ಯೋಜನೆ ಬೇರೆ ತಿರುವು ಪಡೆದುಕೊಳ್ಳುತ್ತಿದೆ. ಚಾಮರಾಜನಗರ ಜಿಲ್ಲೆ ಗೌಡಹಳ್ಳಿಯಲ್ಲಿ ಉಚಿತ ಅಕ್ಕಿ ಬೇಕು ಅಂದ್ರೆ ಕೆಜಿಗೆ 38 ರೂಪಾಯಿ ಕೊಟ್ಟು ತೊಗರಿಬೇಳೆಯನ್ನ ಕಡ್ಡಾಯವಾಗಿ ಖರೀದಿಸಬೇಕಾಗಿದೆ. ತೊಗರಿಬೇಳೆ ಕಳಪೆ ಗುಣಮಟ್ಟದ್ದಾಗಿದೆ, ನಮಗೆ ಅಕ್ಕಿ ಮಾತ್ರ ಕೊಡಿ ಅಂತ ಗ್ರಾಮಸ್ಥರು ಕೇಳಿದ್ರೆ ತೊಗರಿಬೇಳೆ ತೆಗೆದುಕೊಂಡ್ರೆ ಮಾತ್ರ ನಿಮಗೆ ಅಕ್ಕಿ ಕೊಡ್ತೇವೆ ಅಂತ ನ್ಯಾಯಬೆಲೆ ಅಂಗಡಿಯವರು ಹೇಳ್ತಿದ್ದಾರಂತೆ. ಈ ಬಗ್ಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧಿಕಾರಿಗಳನ್ನ ಕೇಳಿದ್ರೆ ಮೇಲಾಧಿಕಾರಿಗಳು ಕೂಡ ತೊಗರಿಬೇಳೆ ಖರೀದಿಸಲೇಬೇಕು ಅಂತ ಹೇಳಿದ್ದಾರೆ. ನಾವೇನು ಮಾಡಕ್ಕಾಗಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ. ಅನ್ನಭಾಗ್ಯ ಕಾರ್ಯಕ್ರಮ ಅಂತ ಕೊಟ್ಟು ಸರ್ಕಾರದವರು ಅಕ್ಕಿ ಚಂದಿಲ್ಲ, ಬೇಳೆ ಚಂದಿಲ್ಲ. ಮೊದಲೆಲ್ಲ ಎಣ್ಣೆ ಕೊಡ್ತಿದ್ರು, ಸಕ್ಕರೆ ಕೊಡ್ತಿದ್ರು, ಗೋಧಿ ಕೊಡ್ತಿದ್ರು, ರಾಗಿ ಕೊಡ್ತಿದ್ರು. ಇವತ್ತು ಏನೂ ಕೊಡ್ತಾ ಇಲ್ಲ. ಅಕ್ಕಿ ಒಂದು ಕೊಡ್ತಾರೆ, ಬೇಳೆ ಕೊಡ್ತಾರೆ. ಬೇಳೆ ಒಂಚೂರು ಚಂದಿಲ್ಲ. ಬೇಳೆ ನಾವು ಬೇಡ ಅಂತಂದ್ರೆ ನೀವು ಬೇಳೆ ತಕೊಳ್ಳೇಬೇಕು, ಬೇಳೆ ತಕೊಂಡ್ರೆ ಮಾತ್ರ ನಿಮ್ಗೆ ರೈಸ್ ಕೊಡೋದು, ಆದರೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನೀವು ಏನೇ ನಮ್ಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ ಡಿ ಸಿ ಅವರು. ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡ್ರೆ ಅವರು ಅಲ್ಲಿ ಅಧಿಕಾರಿಗಳ ಕರೆದು ಅವರು ಮಾತನಾಡೋದಿಲ್ಲ, ಯಾರು ಡಿ ಸಿ ಅವರು. ಇಲ್ಲಿ ನಾವು ಸೊಸೈಟಿ ಬಂದು ಕೇಳಿದ್ರೆ ನಮ್ಗೇನು ಗೊತ್ತು, ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅಂತ ಸೊಸೈಟಿ ಅವ್ರು ಹೇಳ್ತಾರೆ. TFMS ಇಂದ ಪರ್ಚೇಸ್ ಮಾಡ್ತೀವಿ ಸರ್. ಅವರು ಅಕ್ಕಿ ಬೇಳೆ ಎಲ್ಲ ಕೊಡ್ತಾರೆ. ಆ ಬೇಳೆ ಇದಾಗಿದೆ, ಬೇಳೆ ಉಡ್ತ್ಕೊಂಡಿರೋದು ಇದಾಗಿದೆ, ಅದು ಬೇರೆ ಚೇಂಜ್ ಮಾಡಿಕೊಡಿ ಅಂತಾರೆ. ಅವ್ರು ಕೊಡಲ್ಲ. ಇದೇ ಬಂದಿರೋದು ತಗೊಂಡು ಹೋಗಪ್ಪ ಅಂತ ಹೇಳ್ತಾವ್ರು ಸರ್. ಆಮೇಲೆ ಇದು ನಮ್ಮ ಬಿಲ್ ಹಾಕ್ಸ್ದೆ ಅಕ್ಕಿ ಕೊಡಲ್ಲ ಅವರು. ಬಿಲ್ ಹಾಕ್ಸ್ಮೇಲೆ ಅಕ್ಕಿ ಕೊಡೋದು ಅವರು. ಬೇಳೆ ಬಿಲ್ ಹಾಕ್ಸ್ಮೇಲೆ ಅಕ್ಕಿ ಕೊಡೋದು. ಬೇಳೆನ ಅದನ್ನೇ ಕೊಡ್ತಾ ಇದ್ದಾರೆ ಸರ್. ಬೇಳೆ ಬೇಡ ಅಂದರೆ ನಾವು ಬಿಲ್ನೇ ಹಾಕಲ್ಲ ಅಂತ ಹೇಳಿದ್ದೀವಿ ಸರ್. ತಿಳಿಸಿದ್ದೀವಿ, ಈಗ ತಂದಿದ್ದೀವಿ, ಇನ್ಸ್ಪೆಕ್ಟರ್ ಕೇಳಿದ್ದೀವಿ, ಎಲ್ಲ ಹೇಳಿದ್ದೀವಿ. ಅವರು ಕೊಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಇದು ಯಾವ ಕರ್ಮ ಈ ಗ್ರಾಮಸ್ಥರಿಗೆ ಅಂತ ಹೇಳಿ ಅಕ್ಕಿಯನ್ನ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ತೊಗರಿಬೇಳೆನೆ ತೆಗೆದುಕೊಳ್ಳೇಬೇಕು ಅನ್ನುವಂಥದ್ದು ಇದು ಅಧಿಕಾರಿಗಳೇ ಮಾಡಿರುವಂತಹ ಷರತ್ತ ಏನು? ಹೌದು ನಮಿತಾ ಜೈನ್, ಯಾಕಂದ್ರೆ ಇದೊಂದು ಒಂದೇ ಗ್ರಾಮದ ಕಥೆ ಅಲ್ಲ, ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ತರದೊಂದು ನಡೀತಾ ಇದೆ. ಅಕ್ಕಿ ಬೇಳೆಯನ್ನು ತೆಗೆದುಕೊಳ್ಳಬೇಕು, ಅಕ್ಕಿ ತಗೊಳ್ಬೇಕಾದ್ರೆ ಉಚಿತವಾಗಿ ಅಕ್ಕಿ ಪಡಿಬೇಕಾದ್ರೆ ಬೇಳೆಯನ್ನು ತೆಗೆದುಕೊಳ್ಳಬೇಕು ಅನ್ನೋ ಒಂದು ಷರತ್ತನ್ನು ಹಾಕಿದ್ದಾರೆ. ಹಾಗಾಗಿ ಈ ಒಂದು 38 ರೂಪಾಯಿ ನೀಡಿ ಈ ಒಂದು ಬೇಳೆಯನ್ನು ಕೊಂಡ್ಕೊಳ್ಬೇಕಾಗಿದೆ. ಅದು ಸಹ ಆ ಬೇಳೆ ತುಂಬಾ ಕಳಪೆ ಗುಣಮಟ್ಟದಿಂದ ಕೂಡಿದೆ. ತಮಗೆ ಬೇಡದಿದ್ರೂ ಸಹ ದುಡ್ಡನ್ನು ಕೊಟ್ಟು ಹಣ ತೆತ್ತು ಉಚಿತವಾಗಿ ಅಕ್ಕಿ ಪಡೆಯುವಂತಹ ಒಂದು ಇದು ದುಸ್ಥಿತಿ ಚಾಮರಾಜನಗರ ಜಿಲ್ಲೆಗೆ ಪಡಿತರದಾಗಿದೆ. ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಒಂದು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿತ್ತು. ಪ್ರತಿಯೊಬ್ರು ಯಾರು ಸಹ ಸುದ್ದು ಮಲಗಬಾರದು ಅಂತ ಹೇಳಿ ಒಂದು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿತ್ತು. ಅದು ಇಲ್ಲಿ ವಿಫಲ ಆಗ್ತಾ ಇದೆ. ಯಾಕಂದ್ರೆ ಉಚಿತವಾಗಿ ಅಕ್ಕಿ ಕೊಡ್ಬೇಕಾದ್ರೆ 38 ರೂಪಾಯಿ ಕೊಟ್ಟು ಬೇಳೆ ತೆಗೆದುಕೊಳ್ಬೇಕು ಅನ್ನೋದು ನಿಜಕ್ಕೂ ವಿಪರ್ಯಾಸ ಆಗಿದೆ. ಓಕೆ, ಥ್ಯಾಂಕ್ ಯು ಒಂದಿಷ್ಟು ಡೀಟೇಲ್ಸ್ಗೆ. ಇನ್ನು ಗ್ರಾಮಸ್ಥರಾಗಿರುವಂತಹ ಮಲ್ಲು ಅನ್ನೋರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲು ಅವರೇ, ಈಗ ಅಕ್ಕಿ ತಗೋಬೇಕು ಅಂದ್ರೆ ತೊಗರಿಬೇಳೆ ತಗೊಳ್ಳೇಬೇಕು ಅನ್ನುವಂಥದ್ದು ಏನಾದ್ರು ಅಧಿಕಾರಿಗಳೇ ಕಡ್ಡಾಯ ಮಾಡಿರೋದಾ, ಅಲ್ಲಿ ಷರತ್ತು ಹಾಕಿರೋದಾ, ಹೇಗೆ, ಅಥವಾ ಕೊಡೋದೇ ಇಲ್ವಾ ಅವ್ರು, ಹೇಗೆ ಅಲ್ಲಿ ಸಿಚುವೇಶನ್? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಮಲ್ಲು ಅವರೇ? ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ.